ಹಾಯ್ ವರ್ಸ್ ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ. www.youtube.com/basic tutorials for ಅಂತ ಟೈಪ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಎಲ್ಲ ಮುಂದಿನ ವೀಡಿಯೋಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ಥರ ಫೇಸ್ಬುಕ್ಕಲ್ಲಿ ಸಹ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಅನ್ನೋ ಪೇಜನ್ನು ಲೈಕ್ ಮಾಡಿ, ಮತ್ತು ಟ್ವಿಟರಲ್ಲಿ ಸಹ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಅನ್ನೋ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ಮತ್ತು ಯಾವುದೇ ವೀಡಿಯೋಸ್ ನಿಮಗೆ ಮಿಸ್ ಆಗದೆ ನಿಮಗೆ ನಾವು ಯಾವುದೇ ಅಪ್ಲೋಡ್ ಮಾಡಲಿ ನಿಮಗೆ ಇಮೇಲ್ಗೆ ಅಪ್ಡೇಟ್ ಬರ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ www.basictutorials.in ಅನ್ನೋ ವೆಬ್ಸೈಟಲ್ಲಿ ಎಲ್ಲನೂ ಪ್ರತಿಯೊಂದು ಎವ್ರಿಥಿಂಗ್ ನಿಮ್ಗೆ ಇಲ್ಲೇ ಸಿಗುತ್ತೆ. ಅಂದರೆ ವೀಡಿಯೋಸ್ ಸಿಗುತ್ತೆ, ಟ್ಯೂಟೋರಿಯಲ್ಸ್ ವೀಡಿಯೋಸ್ ಸಿಗುತ್ತೆ. ವೀಡಿಯೋಸ್ ಇಲ್ಲೇ ಬರೀ ಕೆಲವು ಕಂಟೆಂಟ್ಸ್ ಇರುತ್ತೆ, ಕೆಲವು ಅಪ್ಲಿಕೇಶನ್ಸ್ ಬಗ್ಗೆ ಬರೆದಿರೋದಾಗಲಿ ಅಥವಾ ಬೇರೆ ಬೇರೆ ಥರದ್ದು ಎಲ್ಲನೂ ನಿಮಗೆ ಆಲ್ ಇನ್ ಒನ್ ಪ್ಲೇಸ್. ಅಂದರೆ ನಿಮಗೆ ಹೀಗೆ ನೀವು HTML ಕನ್ನಡ ನಮ್ಮ www.basictutorials.in ಅನ್ನೋ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ನಿಮಗೆ ಅಲ್ಲೇ ಸಿಗುತ್ತೆ. ವ್ಯೂವರ್ಸ್, ನಾನು ಇವತ್ತು ನಿಮಗೆ ಒಂದು ಬೇರೆ ಥರ ವೀಡಿಯೋನೇ ಕೇಳ್ತಾ ಇದ್ದೀನಿ. ಅಂದರೆ ಯಾವ ಥರಪ್ಪ ಅಂದರೆ, ನಿಮ್ಮ ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಅದೇ ಯಾವುದು ಅಂತ ಹೇಳ್ತೀನಿ ನಾನು. ನಿಮ್ಮ ಮೊಬೈಲ್ನ ಒಂದು CCTV ಥರ ಯಾವ ಥರ ಯೂಸ್ ಮಾಡೋದು ಅಂತ. ಅಂದರೆ ನೀವು ಇರಲ್ಲ, ನೀವೆಲ್ಲ ಮನೆಯಿಂದ ಹೊರಗಡೆ ಹೋಗಿರ್ತೀರ, ಅಂಥ ಟೈಮಲ್ಲಿ ನಿಮ್ಮ ಮೊಬೈಲ್ನ ನೀವು CCTV ಥರ ಮಾಡ್ಬೋದು. ಅದನ್ನು ನೀವು ಬೇರೆ ಕಡೆಯಿಂದ ಸಹ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಸಿಂಪಲ್ ಆದ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಯೂಸ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ನೇ ನೀವು CCTV ಅಥವಾ ಕ್ಯಾಮ್ರಾ ಅಂತ ನೆನ್ಕೊಳ್ಳಿ, ಎರಡೂ ಥರನ CCTVನೇ ಆ್ಯಕ್ಚುಲಿ ಎಕ್ಸಾಕ್ಟ್ ಆಗಿದೆ, CCTV ಥರನೇ ನೀವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಅದು ಯಾವ ಥರ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಯಾವುದಪ್ಪ ಅಪ್ಲಿಕೇಶನ್ ಅಂದರೆ, ನಿಮ್ಮ ವೆಬ್ ಪೇಜ್ಗೆ ಹೋಗಿ IP ವೆಬ್ಕ್ಯಾಮ್ ಅಂತ ಕೊಡಿ. ಫಸ್ಟ್ ಇಲ್ಲಿ IP ವೆಬ್ಕ್ಯಾಮ್ ಅಂತ ಟೈಪ್ ಮಾಡಿಬಿಟ್ಟು 4.2 ರೇಟಿಂಗ್ ಇದೆ, ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಪ್ಲಸ್ 10 ಮಿಲಿಯನ್ ಡೌನ್ಲೋಡ್ಸ್ ಏನೋ ಆಗಿದೆ. ತುಂಬ ಸೈಜ್ಗೆ ಜಾಸ್ತಿ ಇಲ್ಲ, ಓನ್ಲಿ 6.8 MB ಅಥವಾ 7 MB ಒಳಗಡೆ ಇದೆ. ಓಕೆ, ಒನ್ಸ್ ಇದು ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಆ ಅಪ್ಲಿಕೇಶನ್ ಓಪನ್ ಮಾಡಿ, IP ವೆಬ್ಕ್ಯಾಮ್ ಅಂತ. ಓಕೆ, ನಾನು ಓಪನ್ ಮಾಡಿದ್ದೀನಿ ಈಗ. ಓಕೆ, ಇದೆಲ್ಲ ಆದಮೇಲೆ ಲಾಸ್ಟಿಗೆ ಬನ್ನಿ, ಸ್ಟಾರ್ಟ್ ಸರ್ವರ್ ಅಂತ ಕ್ಲಿಕ್ ಮಾಡಿ. ಸ್ಟಾರ್ಟ್ ಸರ್ವರ್. ಓಕೆ, ಸ್ಟಾರ್ಟಿಂಗ್ ಸರ್ವರ್ ಅಂತ ಬಂತು. ಈಗ ನಾನು ಮುಂದೆ ಲ್ಯಾಪ್ಟಾಪ್ ಇರೋದ್ರಿಂದ ಸೊ ಅದು ವೀಡಿಯೋಗಿ ನಿಮಗೆಲ್ಲ ಮುಂದೆ ಕಾಣ್ತಿದೆ. ಓಕೆ, ಅದೇ ನಾನು ಇಲ್ಲಿರೋದನ್ನು ನಾವೇ ನೋಡ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ನಾವು CC ಕ್ಯಾಮ್ರಾ ಅಂತ ಹೇಳೋದೇ ಇಲ್ಲ, ಇದು ನಮ್ಮ ಮುಂದೆ ಇರೋದ್ರ ತಾನಾಗ್ತಾನೆ ರೆಕಾರ್ಡ್ ಆಗ್ತಿದೆ. ಬಟ್ ನೀವೆಲ್ಲೋ ಇರ್ತೀರ, ಅದನ್ನು ನೀವು ನಿಮ್ಮ ಮನೇಲಿ ಇದನ್ನ ಇಟ್ಬಿಟ್ಟು ನೀವು ಅಲ್ಲಿಂದ ಕಂಟ್ರೋಲ್ ಮಾಡಬೇಕು. ಅಥವಾ ನೀವು ಯಾರೋ ನಿಮ್ಮ ಫ್ರೆಂಡ್ ಕೈಯಲ್ಲಿ ಕೊಟ್ಟು ಕಳಿಸಿರ್ತೀರ, ಅದು ಏನೇನು ನಡೀತಿದೆ ಅಂತ ತಿಳ್ಕೊಬೇಕು ಅಂದರೆ, ಅಲ್ಲಿಂದ ಯಾವ್ದು ರೀತಿ ತಿಳ್ಕೊಳ್ಬೇಕು ಅಂದರೆ, ಇಲ್ಲೋಗಿ ಹೌ ಡು ಐ ಕನೆಕ್ಟ್ ಕೊಡಿ, ಕನೆಕ್ಟ್ ಡೈರೆಕ್ಟ್ಲಿ ಅಂತ ಕೊಡಿ. ಬಟ್ ನಿಮ್ಮದ್ರಲ್ಲಿ ಇಂಟರ್ನೆಟ್ ಇದೆಯಾ, ವೈಫೈ ಇದೆಯಾ ಅಂತ ಕೇಳುತ್ತೆ. ನೀವು ಯಾವ್ದು ಯೂಸ್ ಮಾಡ್ತೀರಿ, ಮೊಬೈಲ್ ಇಂಟರ್ನೆಟ್ ಇದ್ದರೆ ಮೊಬೈಲ್ ಇಂಟರ್ನೆಟ್ ಕೊಡಿ, ಅಥವಾ ವೈಫೈ ರೂಟರ್ ಯೂಸ್ ಮಾಡ್ತಿದ್ರೆ ವೈಫೈ. ನಾನು ಈಗ ಪ್ರೆಸೆಂಟ್ಲಿ ವೈಫೈ ಯೂಸ್ ಮಾಡ್ತಾಯಿದ್ದೀನಿ, ವೈಫೈ ಕೊಟ್ಟಿದ್ದೀನಿ. ಇಲ್ಲಿ ಒಂದು ನಿಮಗೆ IP ಕೊಡ್ತದೆ, ಯಾವುದು ಇಲ್ಲಿ ಕೊಟ್ಟಿದೆ ನೋಡಿ, HTTP 192.168.1.2/8080 ಅಂತ. ಓಕೆ, ಇದನ್ನು ಈಗ ಮೊಬೈಲಲ್ಲಿ ನೋಡ್ತಿದ್ವಿ. ಈಗ ಇದನ್ನು ವೆಬ್ಸೈಟಲ್ಲಿ ನೋಡೋಣ. ಓಕೆ, ನಾನು ಇದನ್ನು ಡಿಸ್ಕನೆಕ್ಟ್ ಮಾಡಿರ್ತೀನಿ, ವೆಬ್ಸೈಟ್ ಓಪನ್ ಮಾಡ್ತಾಯಿದ್ದೀನಿ. ಏನು IP ಕೊಟ್ಟಿದೆ ಅದು 192.168.8080. ನೋಡಿ, ಇಲ್ಲಿ ಅದು ಪೇಜ್ ಓಪನ್ ಆಯಿತು, IP ವೆಬ್ಕ್ಯಾಮ್ ಅಂತ. ಓಕೆ, ಈಗ ಇಲ್ಲಿ ಬಂದು ನೀವು ಬ್ರೌಸರ್ ಅಂತ ಇದೆ, ಕ್ಲಿಕ್ ಮಾಡಿ. ಇಂಟರ್ನೆಟ್ ಇರಬೇಕು, ಇಂಟರ್ನೆಟ್ ಎರಡೂ ಕಡೆ ಮೊಬೈಲಲ್ಲೂ ಇರಬೇಕು ಮತ್ತು ಇಲ್ಲೂ ಇದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ. ಓಕೆ, ಒಂದು 2-3 ಸೆಕೆಂಡ್ ಟೈಮ್ ತಗೊಳುತ್ತೆ. ಅದಾದಮೇಲೆ ಇಲ್ಲೆಲ್ಲ ನಿಮ್ಗೆ ಇಷ್ಟು ಆಪ್ಷನ್ ಇದೆ, ಸರ್ಕ್ಯುಲರ್ ರೆಕಾರ್ಡಿಂಗ್, ಚೆಕ್ ಲೆಂತ್, ಮತ್ತು ಝೂಮಲ್ಲಿ ನೋಡ್ಬೋದು ಏನೇನು ನಡೀತಿದೆ ಯಾವ ಏರಿಯಾದಲ್ಲಿ ಅಂತ, ಮತ್ತು ಸ್ಟ್ರೀಮ್ ಕ್ವಾಲಿಟಿ ಎಲ್ಲ ನೀವು ಇಲ್ಲೇ ಚೆಕ್ ಮಾಡ್ಬೋದು. ಬೇಕಾದ್ರೆ ಫುಲ್ ಸ್ಕ್ರೀನ್ ಅಂದರೆ ಫುಲ್ ಸ್ಕ್ರೀನಲ್ಲೂ ಸಹ ನೀವು ನೋಡ್ಬೋದು. ಬ್ರೌಸರ್ ಅಂದ ತಕ್ಷಣ ಬರಬೇಕು. ಓಕೆ, ಬಂತು ನೋಡಿ. ಅದು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ನಿಮ್ಮ ಫ್ರೆಂಡ್ ಎಲ್ಲ ಇದ್ದಾರೆ ಅಂದ್ಕೊಳ್ಳಿ, ಯಾವುದೋ ಒಂದು ಸ್ಟ್ರಿಂಗ್ ಆಪ್ರೇಷನ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ ಯಾವುದೋ ಅವ್ರ ಮನೆ ಹತ್ರ ಇಟ್ಟಿದ್ದಾರೆ. ಈಗ ಅವರು ಅಲ್ಲಿ ಮೊಬೈಲಿಂದ ಅಲ್ಲಿದೆ, ಬಟ್ ನಿಮ್ಮ ಕಂಪ್ಯೂಟರಲ್ಲಿ ಇದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದು ಫುಲ್ ಸ್ಕ್ರೀನ್ ನೋಡ್ಬೇಕಂದ್ರೆ ನೀವು ಫುಲ್ ಸ್ಕ್ರೀನ್ ನೋಡ್ಬೋದು. ಓಕೆ,
ಈ ಥರ. ಪ್ಲಸ್ ಅದನ್ನು ಝೂಮ್ ಸೈಜ್ ಕಡಿಮೆ ಮಾಡಬೇಕಂದ್ರೆ ನೋಡಿ, ಈ ಮೊಬೈಲ್ ಬೇರೆ ಕಡೆ ಇದೆ, IP ಥ್ರೂ ಝೂಮ್ ಮಾಡಿ ನೋಡ್ಬೋದು. ಯಾವ ಲೆವೆಲ್ ಇಷ್ಟು ಸಹ ನೀವು 2.4x ಸಹ ನೀವು ಝೂಮ್ ಮಾಡಿ ನೋಡ್ಬೋದು. ಓಕೆ, ಇದು ನನ್ನ ಮೊಬೈಲ್ನ ನಾನು ಇಲ್ಲೇ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಅದುವೇ ಈಗ ಬೇರೆ ನಮ್ಮ ಮನೆ ಕಡೆ ಅದು ಮಾಡಿದ್ರೆ ನಮ್ಮ ಮನೆ ಸಹ ಅಲ್ಲಿ ಆಬ್ವಿಯಸ್ಲಿ ನೀವು ಅಂದರೆ ಈ ಮೊಬೈಲ್ ಬೇರೆ ಕಡೆ ಇದೆ, ಇದು ಕನೆಕ್ಷನ್ ಇಲ್ಲ. ಅಂದರೆ ಕನೆಕ್ಷನ್ ಅಂದರೆ ನೀವು ಹೊರಗಡೆ ಇದ್ದಾಗ ಬರೋಂಥ ಕನೆಕ್ಷನ್. ನೀವು ಬೇರೆ ದೂರದಲ್ಲಿದ್ದರೂ ವೈಫೈ ಥ್ರೂ ಇದು ರೀಡ್ ಆಗಿಬಿಟ್ಟು ವರ್ಕ್ ಆಗ್ತಿದೆ. ಸೊ ಹಾಗಾಗಿ ನಿಮಗೆ ಈ ಮೊಬೈಲಲ್ಲಿ ಏನೇನು ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆಟೋಮೆಟಿಕಲಿ ನಿಮಗೆ ನಿಮ್ಮ ಕಂಪ್ಯೂಟ್ರಲ್ಲಿ ತೋರಿಸ್ತಾ ಹೋಗುತ್ತೆ. ಇದರಿಂದ ನಿಮಗೆ ಈಗ ಮೊಬೈಲ್ನೇ ಒಂದು CCTV ಥರ, ಒಂದು ಕ್ಯಾಮ್ರಾ ಥರ ಯೂಸ್ ಮಾಡ್ಬೋದು. ಓಕೆನಾ ವ್ಯೂವರ್ಸ್? ಮತ್ತು ನೀವು ಇಲ್ಲಿ ಫ್ರಂಟ್ ಕ್ಯಾಮ್ರಾ ಬೇಕಾದ್ರೆ ನೋಡ್ಬೋದು. ಅಂದರೆ ಇಲ್ಲಿ ಕನ್ವರ್ಟ್ ಮಾಡಿದ್ರೆ ಫ್ರಂಟಿಗೆ ಕನ್ವರ್ಟ್ ಆಗುತ್ತೆ. ಮತ್ತು ನೀವು ಸ್ಟ್ರೀಮ್ ಕ್ವಾಲಿಟಿ ಎಷ್ಟಿರ್ಬೋದು, ಮತ್ತು ಇಲ್ಲಿ ಫ್ಲ್ಯಾಶ್ ನೀವು HTML5 ನೋಡ್ತೀರಾ. ಆಡಿಯೋ ವಿತ್ ಆಡಿಯೋ ಬೇಕಂದರೆ ಆಡಿಯೋನೂ ಕೊಡ್ಬೋದು. ಇಲ್ಲಿ ತೆಗೆದ್ರೆ ನೋಡಿ ಅಂತ ಇಲ್ಲಿ ಆಡಿಯೋ ಸಹ ಅಲ್ಲೇನೇನು ಮಾತಾಡ್ತಿದ್ದಾರೆ ಅನ್ನೋದನ್ನು ಸಹ ಇಲ್ಲಿ ನೀವು ಡಿಸ್ಪ್ಲೇ ಆಗಿ ನೋಡ್ತಾ ಇರ್ಬೋದು. ಇದರಿಂದ ನಿಮಗೇನು ಯಾವುದಾನ ಊರಿಗೆ ಹೋದಾಗ ಅಥವಾ ಬೇರೆ ಕಡೆ ಏನಾದರೂ ನಡೀತಿದೆ, ಅಲ್ಲಿ ನಾವು ಹೆಂಗಾದ್ರೂ ಮಾಡಿ ಇದನ್ನು ಹೆಂಗಾದ್ರೂ ಮಾಡಿ ಅದು ಚೆಕ್ ಮಾಡಬೇಕು, ನೋಡಬೇಕು ಅಂದಾಗ ಜಸ್ಟ್ ಒಂದು ಮೊಬೈಲ್ನ ಜೋಬಲ್ಲಿ ಇಟ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದರೆ ಅಲ್ಲಿ ಏನೇನು ನಡೀತಿದೆ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಡಿಸ್ಪ್ಲೇ ತೋರಿಸುತ್ತೆ. ಈ ಅಪ್ಲಿಕೇಶನ್ ಚೆನ್ನಾಗಿ ವರ್ಕ್ ಆಗ್ತಿದೆ, ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ವ್ಯೂವರ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ, ಕಾಮೆಂಟ್ ಮಾಡಿ. ಓಕೆ ವ್ಯೂವರ್ಸ್, ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕಾಮೆಂಟ್ಸ್ ಮುಂದಿನ ವೀಡಿಯೋಗಳು ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.